ಆಸ್ತಿಯ ವಿಚಾರಕ್ಕೆ ಸಣ್ಣ ಪುಟ್ಟ ದಾಯಾದಿಗಳೊಂದಿಗೆ ಘರ್ಷಣೆ ಈ ಮಾಸ ಆಗತಕ್ಕಂಥದ್ದು. ಈ ಮಾಸ ಕಟಕ ರಾಶಿಯವರು ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡಿ ಅಮೂಲ್ಯವಾದ ವಸ್ತುಗಳನ್ನ ಕಳೆದುಕೊಳ್ಳತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ. ಕಟಕ ರಾಶಿಯವರು ಈ ಮಾಸ ಯಾವುದೇ ಕಾರಣಕ್ಕೂ ಯಾವುದೇ ನಿರ್ಧಾರಗಳನ್ನ ಭಾವನಾತ್ಮಕವಾಗಿ ತೆಗೆದುಕೊಳ್ಬೇಡಿ. ಒಬ್ಬ ವ್ಯಕ್ತಿ ಬಿಸ್ನೆಸ್ ಸೋಲೋದು ಯಾವಾಗ ಗೊತ್ತಾ? ಹಿತಶತ್ರುವಿನ ಕಾಟ ಯಥೇಚ್ಛವಾಗಿ ಬಾಧಿಸತಕ್ಕಂಥದ್ದು ಕಟಕ ರಾಶಿಯವರಿಗೆ ಈ ಮಾಸ. ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಕರ್ಕಾಟಕ ರಾಶಿಯವರಿಗೆ ಮೇ ಮಾಸ ಅದೃಷ್ಟದ ಮಾಸ, ಲಾಭದಾಯಕ ಮಾಸ. ಮುಂದಿನ ತಿಂಗಳಿನಿಂದ ಕಟಕ ರಾಶಿಗೆ ಗುರು ಸಂಚಾರ ಮಾಡಿ ಸ್ಥಿತನಾಗತಕ್ಕಂಥದ್ದು ನಾನಾ ರೀತಿಯ ಸಮಸ್ಯೆಗಳನ್ನು, ಸಂಕಷ್ಟಗಳನ್ನು ಎದುರಿಸತಕ್ಕಂತಹ ಚಾಲೆಂಜಿಂಗ್ ಮಾಸಗಳು ಭವಿಷ್ಯದಲ್ಲಿ ತುಂಬ ಕಾದಿದೆ. ಭಯಪಡಿಸ್ತಾ ಇಲ್ಲ. ಒಂದಷ್ಟು ವಿಚಾರಕ್ಕೆ ಮಾನಸಿಕವಾಗಿ ಈಗಲೇ ಸಿದ್ಧತೆ ತೆಗೆದುಕೊಡಿ ಅಂಥೇಳಿ ಹೇಳಕ್ಕೆ ಇಷ್ಟಪಡ್ತೇನೆ. ಆದರೆ ಈ ಮೇ ತಿಂಗಳು ಕಟಕ ರಾಶಿಯವ್ರಿಗೆ ಯಾವ ರೀತಿ ಇದೆಯಪ್ಪ ಅಂತ ನೋಡಿದ್ರೆ ಖಂಡಿತ ಒಂದಷ್ಟು ವಿಚಾರಕ್ಕೆ ಒಳ್ಳೆ ಲಾಭದಾಯಕವಾಗಿದೆ. ಪ್ರಮುಖವಾಗಿ ಕಟಕ ರಾಶಿಯವರಿಗೆ ಈ ಮಾಸ ಹೊಸತನದಿಂದ ನೀವು ಯೋಚನೆ ಮಾಡತಕ್ಕಂಥ ಕ್ರಿಯಾತ್ಮಕ ಶಕ್ತಿ ಆಲೋಚನೆಗಳಿಂದಲೇ ಒಳ್ಳೆ ಲಾಭವನ್ನ ನೋಡುವಂತಾಗ್ತದೆ. ಸದಾಕಾಲ ಯಾವುದೇ ಕೆಲಸ ಕಾರ್ಯ ಮಾಡಿದ್ರು ಕೂಡ ಹೊಸತನ ಇರಬೇಕು. ಎಲ್ಲಿ ಕ್ರಿಯೇಟಿವ್ ಆಗಿ ನೀವು ಯೋಚನೆ ಮಾಡ್ತೀರಾ, ಎಲ್ಲಿ ಹೊಸತನ ಇರುತ್ತೋ ಅಲ್ಲಿ ಒಳ್ಳೆ ಲಾಭವನ್ನ, ಒಳ್ಳೆ ಅಭಿವೃದ್ಧಿಯನ್ನ ನೀವು ನೋಡುವಂತಾಗ್ತೀರಾ. ತಿಳಿದಿರಲಿ, ಈ ಮಾಸ ನಿಮ್ಮ ಹಣಕಾಸಿನಿರತಕ್ಕಂಥ ಎಲ್ಲ ಅಡೆತಡೆಗಳು, ಬ್ಲಾಕೇಜಿನ ಹಣಕಾಸಿನ ವಿಚಾರಕ್ಕಾಗಿರುತ್ತೆ ಅಷ್ಟು ಕ್ಲಿಯರ್ ಆಗತಕ್ಕಂಥದ್ದು. ಹಣಕಾಸಿನ ವಿಚಾರದಲ್ಲಿ ಚೇತರಿಕೆಯನ್ನು ಕಾಣುವಂತಾಗ್ತಾರೆ ಕಟಕ ರಾಶಿಯವರು. ಮೇ ತಿಂಗಳಲ್ಲಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರೆ ಆ ಬಿಸ್ನೆಸ್ ವೃದ್ಧಿ ಆಗತ್ತೆ, ಅದರಲ್ಲಿ ಒಳ್ಳೆ ಲಾಭವನ್ನು ನೋಡುವಂತಾಗ್ತೀರಾ. ಹಾಗೆಯೇ ಹೊಸದಾಗಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅನ್ನ ಮಾಡಬೇಕು ಅಂತಿದ್ದವರು ಕಣ್ಮುಚ್ಕೊಂಡು ಈ ಮಾಸ ಶುರು ಮಾಡಿ ಖಂಡಿತ ಅದರಿಂದ ಒಳ್ಳೆ ಯಶಸ್ಸನ್ನ, ಲಾಭವನ್ನ, ಭವಿಷ್ಯದಲ್ಲಿ ಅಭಿವೃದ್ಧಿಯನ್ನು ಕೂಡ ನೋಡುವಂತಾಗ್ತೀರ. ಇನ್ನು ಈ ಮಾಸದಲ್ಲಿ ಮನೆಯಲ್ಲಿರತಕ್ಕಂತಹ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು, ಗೊಂದಲಗಳು ಕೂಡ ದೂರವಾಗುತ್ತೆ. ಮನಸ್ಸಿನಲ್ಲಿ ಶಾಂತಿ, ನೆಮ್ಮದಿ ಸಹಿತವಾಗಿ ಸಂಪೂರ್ಣ ಮನೆಯ ವಾತಾವರಣ ಖುಷಿಯಿಂದ, ಸಂತೋಷದಿಂದ ಕೂಡಿರತಕ್ಕಂಥದ್ದಾಗತ್ತೆ. ಹಾಗೆಯೇ ನಿಮ್ಮ ಸಂಗಾತಿಯ ಸಹಾಯದಿಂದ ಕೆಲಸ ಕಾರ್ಯದಲ್ಲಿ ಉತ್ತಮ ಅಭಿವೃದ್ಧಿಯನ್ನು ನೋಡುವಂತಾಗ್ತೀರಾ. ಅಂದರೆ ಕಟಕ ರಾಶಿಯಲ್ಲಿ ಯಾರು ಮದುವೆ ಆಗಿದ್ದೀರಾ, ನಿಮ್ಮ ಸಂಗಾತಿ ಈ ಮಾಸ ನಿಮ್ಮ ಬೆನ್ನೆಲುಬಾಗಿ ಜೊತೆಗೆ ನಿಂತ್ಕೊಳ್ತಾರೆ. ನೀವು ಮಾಡತಕ್ಕಂಥ ಎಲ್ಲ ಕೆಲಸ ಕಾರ್ಯದಲ್ಲಿ ಸಹಾಯವನ್ನು ಮಾಡಿ ಅಭಿವೃದ್ಧಿಯ ಕಡೆ ತೆಗೆದುಕೊಂಡು ಹೋಗೋದಕ್ಕೆ ಉತ್ತಮ ಮಾರ್ಗದರ್ಶನವನ್ನು ಕೊಡ್ತಾರೆ. ಹಿಂದೆ ಮಾಡಿರ್ತಕ್ಕಂತಹ ಒಂದಷ್ಟು ಸಾಲವನ್ನ ಈ ಮಾಸ ಕ್ಲಿಯರ್ ಮಾಡಿಕೊಡ್ತಾರೆ ಮೇಷರಾಶಿ. ಹಣಕಾಸಿನ ವಿಚಾರದಲ್ಲಂತೂ ಜಾಕ್ಪಾಟ್. ತುಂಬ ಜನ ನೂತನ ಭೂಮಿ ಖರೀದಿ ಮಾಡತಕ್ಕಂಥ ಯೋಗವನ್ನು ಕೂಡ ಭಗವಂತ ಕರುಣಿಸಿಕೊಟ್ಟಿದ್ದಾನೆ. ಭೂಮಿನ ತುಂಬಾ ಚೆನ್ನಾಗಿ ಪಡ್ಕೊಳ್ತೀರಿ ಈ ಮಾಸದಲ್ಲಿ. ಹಾಗೆ ಯಾವ್ದಾರ ತಕರಾರು ಇರತಕ್ಕಂತಹ, ವ್ಯಾಜ್ಯದಿಂದ ಕೂಡಿರತಕ್ಕಂತಹ ಭೂಮಿನ ಖರೀದಿ ಮಾಡಿ ತುಂಬಾ ಒದ್ದಾಡ್ತಿದ್ರೆ ಅಂಥವ್ರಿಗೆ ಶುಭ ಸುದ್ದಿ. ಖಂಡಿತವಾಗಿಯೂ ಭೂ ವ್ಯಾಜ್ಯಗಳು, ಭೂಮಿಗೆ ವಿಚಾರವಾಗಿ ಸಿಗಾಕೊಂಡಿರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಂದ ಈ ಮಾಸ ಹೊರಡೆ ಬರ್ತೀರಿ. ಅನುಕೂಲಗಳಾಗತ್ತೆ. ಅಭಿವೃದ್ಧಿಯನ್ನ ನೋಡತಕ್ಕಂತಹ ಮಾಸವಾಗಿ ಈ ತಿಂಗಳನ್ನ ಪರಿವರ್ತನೆ ಮಾಡಿಕೊಳ್ತಾರೆ. ಆತ್ಮೀಯರೊಂದಿಗೆ ಸಮಯವನ್ನು ಕಳೆದು, ಸ್ನೇಹಿತರೊಂದಿಗೆ ಸಣ್ಣ ಪುಟ್ಟ ಪ್ರವಾಸಕ್ಕೂ ಬಂದು ಸಂತೋಷದಿಂದ, ಸಂಪೂರ್ಣ ಆಕ್ಟಿವ್ನೆಸ್ ಇಂದ, ಚಟುವಟಿಕೆಗಳಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಇಡೀ ಮಾಸ ಸಂತೋಷದಿಂದ ಇರ್ತೀರಾ. ಆರೋಗ್ಯದಲ್ಲೂ ಕೂಡ ವೃದ್ಧಿ ಆಗತ್ತೆ. ಮನೆಯಲ್ಲಿ ಉತ್ತಮ ಬಾಂಧವ್ಯ ವೃದ್ಧಿ ಆಗತ್ತೆ. ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕಾಗಿರತಕ್ಕಂಥದ್ದು ಇದೆ: ಒಳ್ಳೆಯ ಆರೋಗ್ಯ, ಮನೆಯಲ್ಲಿ ಶಾಂತಿ, ನೆಮ್ಮದಿ ಹಾಗೂ ಒಳ್ಳೆಯ ಇನ್ಕಮ್. ಈ ಮೂರನ್ನು ಪಡೆದುಕೊಂಡವನು ಸ್ವಲ್ಪ ಮಟ್ಟಿಗಾರು ಸುಖದಿಂದ, ನೆಮ್ಮದಿಯಿಂದ ಜೀವನ ಸಂಸಾರವನ್ನು ಮಾಡಬಹುದು ಅಂತ. ಆ ಎಲ್ಲ ಒಳ್ಳೆ ಫಲವನ್ನ, ಎಲ್ಲ ಅಭಿವೃದ್ಧಿ ಫಲವನ್ನ ಈ ಮಾಸ ಪಡೆದುಕೊಳ್ಳುವಂತಾಗ್ತೀರಾ. ಅದು ಖಂಡಿತ ನಿಮಗೆ ಶುಭವನ್ನ, ಅಭಿವೃದ್ಧಿಯನ್ನ ಯಥೇಚ್ಛವಾಗಿ ತಂದುಕೊಡುತ್ತೆ. ತಿಳಿದಿರಲಿ, ಸಣ್ಣ ಉದಾಸೀನ ಭಾರಿ ಸಂಕಷ್ಟವನ್ನ, ನಷ್ಟವನ್ನ ತಂದು ಕೊಡತಕ್ಕಂಥದ್ದು ನಿಮಗೆ. ಏನೋ ಉದಾಸೀನ ಮಾಡ್ಬಿಡ್ತೀರಿ. ಸಣ್ಣ ಕೆಲಸ ಅದು, ಏನು ಚಿಕ್ಕ ಪುಟ್ಟ ಕೆಲಸಗಳಿಗೆ ಯಾಕೆ ನಾನು ತಲೆ ಕೆಡಿಸ್ಕೋಬೇಕು, ಯಾರಿಗಾರು ಅಸೈನ್ ಮಾಡ್ಬೋಣ, ಇದ್ಯಾವುದು ಕೂಡ ತಲೆ ಹೋಗತಕ್ಕಂಥ ಕೆಲಸವಲ್ಲ, ಆರಾಮ್ ಸೇರೋಣ, ಈ ಥರ ಮನಸ್ಥಿತಿ ಯಾವಾಗ ಬರುತ್ತೆ ನಿಮಗೆ, ಅವಾಗಲೇ ನಿಮ್ಮ ಅವನತಿ ಶುರುವಾಗತ್ತೆ ಅಂತ ಅರ್ಥ. ಕೆಲಸ ಸಣ್ಣದೇ ಇರಲಿ ಅಥವಾ ಕೆಲಸ ದೊಡ್ಡದೇ ಇರಲಿ, ಶ್ರದ್ಧೆ ಮುಖ್ಯ.
ಶ್ರದ್ಧೆಯಿಂದ ಕೆಲಸ ಮಾಡಿ. ಮೊದಲು ಫಲಾನುಫಲ ಖಂಡಿತ ಭಗವಂತ ನೀವು ಅನ್ಕೊಂಡಿರ್ತಕ್ಕಂಥ ಮಟ್ಟಕ್ಕಿಂತ ಅಂದ್ರೆ 2 ಪಟ್ಟು ಜಾಸ್ತಿಯೇ ಕೊಡ್ತಾನೆ. ನಮ್ಮ ಹತ್ರ ಯಾರೊಬ್ರು ಬಂದಿದ್ರು, ಈಗ ಹೇಳ್ತಾ ಇದ್ರು, ಗುರುಗಳೇ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಕೆಲಸ ಎಷ್ಟೇ ಬಂದ್ರು ನಾನು ನಿಭಾಯಿಸ್ಬಿಡ್ತೀನಿ, ಈ ಸಣ್ಣ ಪುಟ್ಟ ಕೆಲಸಗಳು ನಿಭಾಯಿಸಕ್ಕೆ ಆಗ್ತಾ ಇಲ್ಲ ಅಂತ. ಅಂದ್ರೆ ಆತ ಆಲ್ರೆಡಿ ಮೈಂಡ್ ಸೆಟ್ನ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ವ್ಯಕ್ತಿ. ನಮಗೆ ಸಣ್ಣ ಪುಟ್ಟ ಕೆಲಸಗಳು ನಂಗೆ ಆಗಿ ಬರಲ್ಲ, ನನ್ನ ಥಿಂಕಿಂಗು ನನ್ನ ಕೆಪಾಸಿಟಿ ಇರೋದು ದೊಡ್ಡ ದೊಡ್ಡ ಕೆಲಸ ಹ್ಯಾಂಡಲ್ ಮಾಡಬೇಕು ಅಂತ. ಆ ಥರ ಗೊತ್ತಿಲ್ಲ. ಶುರುವಾಗಿರ್ತಕ್ಕಂಥದ್ದು ಕೆಳಗಿಂದಲೇ, ಸಣ್ಣ ಪುಟ್ಟ ಕೆಲಸದಿಂದಲೇ ಅಂತ ತಿಳಿ ಹೇಳಿದೆ. ಮೊದಲು ನಿಮ್ಮ ಕೆಲಸ ಕಾರ್ಯಗಳು ಶುರುವಾಗಿದ್ದು ಸಣ್ಣ ಕೆಲಸದಿಂದಲೇ. ನಿಮ್ಗೆ ಯಾರು ಕೂಡ ಸ್ಟಾರ್ಟಿಂಗ್ ದೊಡ್ಡ ಕೆಲಸವನ್ನು ಕೊಟ್ಟಿಲ್ಲ. ಈ ಸಣ್ಣ ಪುಟ್ಟ ಕೆಲಸವನ್ನು ತುಂಬಾ ಚೆನ್ನಾಗಿ ಮಾಡಿದ್ಯಾ ಅಂತಾನೇಪ ದೊಡ್ಡ ಕೆಲಸವನ್ನ ಕೊಟ್ಟಿದ್ದು ಗುರುತಿಸಿ ಅಂತ. ಈಗ ಕೈ ತುಂಬಾ ದೊಡ್ಡ ದೊಡ್ಡ ಕೆಲಸ ಸಿಗ್ತಿದೆ ಅಂತ ಸಣ್ಣ ಪುಟ್ಟ ಕೆಲಸ ಮಾಡ್ತಾರೆ, ಬೇಸ್ಮೆಂಟ್ ಮಾಡ್ತಂಗೆ ಅಂತ ಅರ್ಥ. ಖಂಡಿತವಾಗಿ ಒಂದಲ್ಲ ಒಂದು ದಿನ ನಿನ್ನ ಬಿಲ್ಡಿಂಗ್ ಬಿದ್ದೋಗ್ಬಿಡುತ್ತೆ ಅಂತ. ಫಸ್ಟ್ ನಾವು ಬೇಸ್ಮೆಂಟ್ ಸೆಟ್ ಮಾಡ್ಕೊಳ್ಬೇಕು. ಬೇಸ್ಮೆಂಟ್ ಎಷ್ಟು ಗಟ್ಟಿ ಆಗಿರುತ್ತೋ ತದನಂತರ ನೀವು ಗೋಡೆ ಕಟ್ಟೋದು ನಿಧಾನವಾದ್ರೂ ಪರವಾಗಿಲ್ಲ, ಸ್ಟ್ರಾಂಗ್ ಆಗಿ ಉಳ್ಕೊಳ್ಳುತ್ತೆ. ಒಂದು 20 ಅಪ್ಟಿಯರ ಉದ್ದದೊಂದು ಗೋಡೆ ಕಟ್ಬಿಟ್ರೆ ಎಲ್ಲರೂ ತುಂಬಾ ಚೆನ್ನಾಗಿದೆ ಅಂತ ನೋಡ್ತಾರೆ. ಬೇಸ್ಮೆಂಟ್ ಗಟ್ಟಿ ಇರಲ್ವಲ್ಲ, ದಬಕ್ ಅಂತ ಒಂದ್ಸಲ ಕೆಳಗೆ ಬಿದ್ದಾಗ ಯಾರೂ ಕೂಡ ನಿಮ್ಗೆ ಹಿಂತಿರುಗಿ ಕೂಡ ನಿಮ್ಮನ್ನು ನೋಡಲ್ಲ. ನಿಮ್ಮ ಜೀವನವೂ ಕೂಡ ಹಾಗೆ ಆಗತ್ತೆ. ಸೊ ಕಟಕ ರಾಶಿಯವರು ಉದಾಸೀನ ಬೇಡ. ಆಲ್ರೆಡಿ 2 ತಿಂಗಳ ಮುಂಚೆ ಕೆಲಸ ಕಾರ್ಯದಲ್ಲಿ ಅನುಭವಿಸಿದಿರಿ. ಎಷ್ಟೋ ಜನ ಕೆಲಸವನ್ನು ಕಳ್ಕೊಂಡಿದ್ದೀರಿ, ಅವಮಾನ ಅನುಮಾನಗಳನ್ನು ಅನುಭವಿಸಿದಿರಿ, ಆರ್ಥಿಕ ಸಂಕಷ್ಟವನ್ನು ಕೂಡ ಅನುಭವಿಸಿದಿರಿ. ಸ್ವಲ್ಪ ನೆಗ್ಲೆಕ್ಟ್ಗೆ ಅಥವಾ ಸ್ವಲ್ಪ ಹಿಂದೆ ಮುಂದೆ ಮಾಡಿದ್ದಕ್ಕೆ ಮತ್ತದೇ ತಪ್ಪುಗಳನ್ನ ಈಗ ಮಾಡಬೇಡಿ. ಸ್ವಲ್ಪ ಜೀವನದಲ್ಲಿ ಸೀರಿಯಸ್ನೆಸ್ನ ಕೆಲವೊಂದು ವಿಚಾರಕ್ಕೆ ಇನ್ನೂ ಕೂಡ ಇಂಪ್ರೂವ್ ಮಾಡ್ಕೊಳ್ಳಿ. ಒಳ್ಳೆ ಲಾಭವನ್ನ ಖಂಡಿತವಾಗಿಯೂ ನೋಡುವಂತಾಗ್ತೀರಾ. ಆಸ್ತಿಯ ವಿಚಾರಕ್ಕೆ ಸಣ್ಣ ಪುಟ್ಟ ದಾಯಾದಿಗಳೊಂದಿಗೆ ಘರ್ಷಣೆ ಈ ಮಾಸ ಆಗತಕ್ಕಂಥದ್ದು. ಅಂದ್ರೆ ಒಂದು ಆಸ್ತಿ ಇರುತ್ತೆ, ಪಿತಾರ್ಜಿತ ದಾಯಾದಿಗಳಿಗೆಲ್ಲರಿಗೂ ಸೇರಿರುತ್ತೆ. ಒಮ್ಮತದ ನಿರ್ಧಾರಗಳಿರೋದಿಲ್ಲ. ಸಣ್ಣ ಪುಟ್ಟ ಮಾತುಕತೆಯಿಂದನೇ ವ್ಯಾಜ್ಯಗಳಾಗತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಸ್ವಲ್ಪ ಜಾಗೃತವಾಗಿ ಸೂಕ್ಷ್ಮವಾಗಿ ಕೆಲಸವನ್ನ ಅಥವಾ ಕೇಸನ್ನು ಹ್ಯಾಂಡಲ್ ಮಾಡಿ. ಖಂಡಿತ ಲಾಭ ಲಭಿಸತಕ್ಕಂಥದ್ದು ನಿಮಗೆ. ಈ ಮಾಸ ಯಾವುದೇ ಕಾರಣಕ್ಕೂ ಯಾವುದೇ ನಿರ್ಧಾರಗಳನ್ನ ಭಾವನಾತ್ಮಕವಾಗಿ ತೆಗೆದುಕೊಳ್ಬೇಡಿ. ಯಾವ ನಿರ್ಧಾರ ಯಾವ ಮ್ಯಾನಿಪುಲೇಷನ್ ತೆಗೆದುಕೊಳ್ಬೇಕು ಹಾಗೆ ತೆಗೆದುಕೊಳ್ಬೇಕು. ಎಲ್ಲಕ್ಕೂ ಕೂಡ ಭಾವನಾತ್ಮಕ ಯೋಚನೆ ಮಾಡ್ಕೊಂಡು ನಿರ್ಧಾರವನ್ನು ತೆಗೆದುಕೊಂಡ್ರೆ ಖಂಡಿತ ಬಿಸ್ನೆಸ್ ನಷ್ಟವನ್ನು ಅನುಭವಿಸ್ತೀರ. ತುಂಬ ಜನ ನಾನು ನೋಡಿದ್ದೇನೆ, ಒಬ್ಬ ವ್ಯಕ್ತಿ ಬಿಸ್ನೆಸ್ ಅಲ್ಲಿ ಸೋಲೋದು ಯಾವಾಗ ಗೊತ್ತಾ? ಬಿಸ್ನೆಸ್ಗೆ ಸೋಲೇ ಇಲ್ಲ. ಕರೆಕ್ಟಾಗಿ ನಿಯತ್ತಿಂದ ಸಮಯವನ್ನು ಕೊಟ್ಟು ಶ್ರದ್ಧೆಯಿಂದ ಯಾರ ವ್ಯಕ್ತಿ ಕೆಲಸ ಮಾಡ್ತಾನೋ ಆತನ ಬಿಸ್ನೆಸ್ ವ್ಯಾಪಾರ ಸೋಲೋದೇ ಇಲ್ಲ. ಯಾವಾಗ ಭಾವನಾತ್ಮಕವಾಗಿ ನಿರ್ಧಾರ ತೆಗೆದುಕೊಳ್ತಾನೋ, ಬಿಸ್ನೆಸ್ ಅಲ್ಲಿ ಸಂಬಂಧಗಳನ್ನ ತೂರಿಸ್ತಾ ಹೋಗ್ತಾನೋ, ರಾಂಗ್ ಡಿಸಿಷನ್ಗಳನ್ನ ತೆಗೆದುಕೊಳ್ತಾ ಶುರು ಮಾಡ್ತಾನೋ, ಯಾವಾಗ ದುಡುಕಿನ ನಿರ್ಧಾರಗಳ ತೆಗೆದುಕೊಳ್ತಾನೋ, ಬಿಸ್ನೆಸ್ ಅಲ್ಲಿ ಡಿಸಿಪ್ಲಿನ್ ಇರೋದಿಲ್ವೋ ಅವಾಗಲೇ ನೀವು ಬಿಸ್ನೆಸ್ ಸೋಲಕ್ಕೆ ಶುರು ಆಗುತ್ತೆ. ಮೊದಲು ವ್ಯವಹಾರವನ್ನು ಮಾಡ್ತೀನಿ ಅಂತ ಹೇಳಿದ್ರೆ ತುಂಬ ಭಾವನಾತ್ಮಕವಾಗಿ ಏನೇನೋ ಆಲೋಚನೆ ಮಾಡಿಕೊಂಡು ಯಾವುದೋ ಕಲ್ಪನಾ ಲೋಕದಲ್ಲಿ ಇಟ್ಕೊಂಡು ಸಂಬಂಧಗಳಿಗೆ ಲಿಂಕ್ ಮಾಡಿಕೊಂಡು ಡಿಸಿಷನ್ ತೆಗೆದುಕೊಳ್ಬೇಡಿ. ಖಂಡಿತ ಆ ಡಿಸಿಷನ್ ನಿಮ್ಗೆ ಮಾರಕವೇ. ಅಂತ ಮಾರಕವನ್ನ ಈ ಮಾಸ ಎದುರಿಸ್ಬೇಕಾಗತ್ತೆ. ಜಾಗ್ರತೆ. ಸ್ವಲ್ಪ ಮಾಡ್ಕೊಂಡು ಡಿಸಿಷನ್ ತೆಗೆದುಕೊಳ್ಳಿ, ಅದು ಲಾಭವಾಗಿ ಪರಿವರ್ತನೆಗೊಳ್ಳುತ್ತೆ. ಅಮೂಲ್ಯವಾದ ವಸ್ತುಗಳನ್ನ ಕಳೆದುಕೊಳ್ಳತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ ಕಟಕ ರಾಶಿಯವರು ಈ ಮಾಸ. ಯಾವುದೊಂದು ಬೆಲೆ ಬಾಳತಕ್ಕಂಥ ವಸ್ತು ಮೊದಲಿಂದಲೂ ಕೂಡ ಆ ವಸ್ತುನ ಖರೀದಿ ಮಾಡಬೇಕು ಅಂತ ಕನಸನ್ನು ಹೊತ್ಕೊಂಡಿರ್ತೀರ. ಆ ಕನಸು ಈಡೇರೋದಕ್ಕೆ ಪ್ರತಿ ತಿಂಗಳು ಕೂಡ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತೀರ. ಆದರೆ ನಿಮ್ಮ ಸಣ್ಣ ನೆಗ್ಲೆಕ್ಟ್ ಆ ವಸ್ತುಗಳನ್ನು ಕಳೆದುಕೊಳ್ಳತಕ್ಕಂಥ ಸನ್ನಿವೇಶವನ್ನು ಸೃಷ್ಟಿ ಮಾಡುತ್ತೆ. ಅದಕ್ಕೆ ನಾನು ಆಗ್ಲೇ ಹೇಳಿದೆ, ಯಾವುದೇ ಕಾರಣಕ್ಕೂ ಜೀವನವನ್ನು ಲೈಟಾಗಿ ತೆಗೆದುಕೊಬೇಡಿ ಕೆಲವು ವಿಚಾರವನ್ನ ಅಂತ. ಸ್ವಲ್ಪ ಜಾಗ್ರತೆ ತಪ್ಪಿದ್ರು ಕೂಡ ಅಮೂಲ್ಯವಾದ ವಸ್ತುವನ್ನು ಕಳೆದುಕೊಳ್ಬೋದು ಈ ಮಾಸ. ಸ್ವಲ್ಪ ಜಾಗ್ರತೆ ಇರಲಿ ಜೀವನದ ಕೆಲವೊಂದು ವಿಚಾರಕ್ಕಾದ್ರೂ ಕೂಡ. ಹಿತಶತ್ರುವಿನ ಕಾಟ ಯಥೇಚ್ಛವಾಗಿ ಬಾಧಿಸತಕ್ಕಂಥದ್ದು ಕಟಕ ರಾಶಿಯವರಿಗೆ ಈ ಮಾಸ. ಯಾರು ಹಿತಶತ್ರುಗಳಿರ್ತಾರೋ, ನಿಮ್ಮ ಶ್ರೇಯಸ್ಸನ್ನು ಯಾರು ಬಯಸೋದಿಲ್ಲವೋ, ನಿಮ್ಮ ಅವನತಿಗೆ ಯಾರು ಕಾಯ್ಕೊಂಡಿದಾರೋ, ಮತ್ತೆ ನಿಮ್ಗೆಲ್ಲ ರೀತಿಯ ಟಾರ್ಚರ್ಗಳನ್ನ ಮೆಂಟಲಿ ಪ್ರೆಷರ್ನ ಕೊಡಬೇಕು ಅಂತಿರ್ತಾರೋ ಅವರ ಕಾಟ ಈ ಮಾಸ ಜಾಸ್ತಿ ಇರುತ್ತೆ. ಸ್ವಲ್ಪ ಹಿತಶತ್ರುಗಳಿಂದ ದೂರವಿರಿ. ನಿಮ್ಮ ಕೆಲಸ ಕಾರ್ಯ ಮುಕ್ತಾಯ ಆಗೋರು ಕೂಡ ಯಾರ ಬಳಿಯೂ ಕಟಕ ರಾಶಿಯವರು ಹೇಳ್ಕೊಳ್ಬೇಡಿ. ಯಾವುದೋ ಕೆಲಸ ಮಾಡ್ತಾ ಇದ್ದೇನೆ, ಏನೋ ಸಕ್ಸೀಡ್ ಆಗ್ಬಿಡುತ್ತೆ, ಮುಂದಿನ ವಾರ ಕಾರ್ ತಗೊಳ್ತೀನಿ ಅಥವಾ ಫಾರಿನ್ ಟ್ರಿಪ್ ಹೋಗ್ತಾ ಇದ್ದೀನಿ, ಈ ತರ ನಿಮ್ಮ ಲಾಭದಾಯಕ ವಿಚಾರಗಳನ್ನ ಯಾರ ಹತ್ರ ತಿಳಿಸ್ತಾ ಹೋದ್ರಿ, ಖಂಡಿತ ಆ ಕೆಲಸ ಕಾರ್ಯಗಳು ಈ ವಾರ ಈಡೇರೋದಿಲ್ಲ. ಪ್ರಮುಖ ಮೊದಲನೇ ವಾರ ಸಹಿತವಾಗಿ ಇಡೀ ಮಾಸ ಯಾವತ್ತೂ ಈಡೇರೋದಿಲ್ಲ. ನಿಮ್ ಯಾವುದೇ ಕೆಲಸ ಕಾರ್ಯಗಳನ್ನ ಮುಕ್ತಾಯ ಆಗೋವರೆಗೂ ಕೂಡ ಯಾರ ಬಳಿಯೂ ಹೇಳ್ಬೇಡಿ, ಸೀಕ್ರೆಟ್ ಆಗಿಡಿ. ಅವಾಗ ನೋಡಿ ಖಂಡಿತ ದ್ವಿಗುಣವಾದ ಲಾಭವನ್ನು ನೋಡುತ್ತಾ ಹೋಗ್ತೀರಿ. ಈ ಮಾಸ ಕಟಕ ರಾಶಿಯವರು ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡಿ, ದುರ್ಗೆಯನ್ನ, ಚಾಮುಂಡೇಶ್ವರಿಯನ್ನ
ಯಥೇಚ್ಛವಾಗಿ ಆರಾಧನೆ ಮಾಡಿ ಭಗವತಿ ಪ್ರಮುಖವಾಗಿ ಇರತಕ್ಕಂಥ ಎಲ್ಲ ದುರ್ಗತಿಗಳನ್ನು ಆ ದುರ್ಗೆ ದೂರ ಮಾಡಿಕೊಡ್ತಾಳೆ ಹಾಗೂ ಮನಸ್ಸಿನ ಎಲ್ಲ ಅಭಿಲಾಷೆಗಳನ್ನು ಇಷ್ಟಾರ್ಥಗಳನ್ನು ಈಡೇರಿಸಿ ಶತ್ರುನ ಬಾಧೆಯು ಕೂಡ ದೂರವಾಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ರಾಶಿಯೊಂದಿಗೆ ಸಿಗೋಣ. ನೀವೇನಾದರೂ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಬೇಕು, ಮದುವೆ, ಬಿಸ್ನೆಸ್, ಮನೆಯ ವಾಸ್ತು ಅಥವಾ ಕೆಲಸ ಕಾರ್ಯಗಳು ಏನು ಈಡೇರ್ತಾ ಇಲ್ಲ ಅಂತ ತುಂಬ ಸಫರ್ ಪಡ್ತಾ ಇದ್ದರೆ ನಮ್ಮನ್ನು ನೇರವಾಗಿ ಭೇಟಿ ಮಾಡ್ಬೋದು ಅಥವಾ ಫೋನ್ ಕಾಲ್ ಮುಖಾಂತರ ಕೂಡ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಸರಳವಾಗಿ ಜ್ಯೋತಿಷ್ಯದ ಮುಖಾಂತರ ಪರಿಹಾರವನ್ನು ಪಡೆದುಕೊಂಡು ಆದಷ್ಟು ಬೇಗ ರಿಸಲ್ಟ್ಸ್ನ ಕೂಡ ಪಡೆದುಕೊಳ್ಬೋದು. ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೈಸೂರಿನ ಕಚೇರಿ ಇದೆ ಕುವೆಂಪು ನಗರದಲ್ಲಿ, ನೇರವಾಗಿ ಬಂದು ಭೇಟಿ ಮಾಡ್ಬೋದು. ಹಾಗೂ ನಮ್ಮ ಎಲ್ಲ ಸೋಷಿಯಲ್ ಮೀಡಿಯಾ ಪೇಜ್ಗಳನ್ನು ಫಾಲೋ ಮಾಡೋ ಮುಖಾಂತರ ಪ್ರತಿನಿತ್ಯವೂ ಕೂಡ ವಾಸ್ತು, ದೇವತಾ ಪೂಜೆಗಳು, ರಾಶಿ, ಮಾಸ ಭವಿಷ್ಯ, ವಾರ ಭವಿಷ್ಯ ಈ ಥರ ಉಪಯುಕ್ತ ಎಲ್ಲ ಮಾಹಿತಿಗಳನ್ನು ಪಡೆದುಕೊಂಡು ಜೀವನವನ್ನು ಯಾವ ಸರಿದಾರಿಗೆ ತೆಗೆದುಕೊಂಡು ಹೋಗ್ಬೋದು ಆ ಸರಿದಾರಿಗೆ ತೆಗೆದುಕೊಂಡು ಹೋಗೋದಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ನಮ್ಮ ಕಡೆಯಿಂದ ನಿಮಗೆ ಮನಸ್ತೃಪ್ತಿಯಿಂದ ಮಾಡ್ತಾ ಹೋಗ್ತೇವೆ. ನಮ್ಮನ್ನು ಪ್ರೋತ್ಸಾಹಿಸಿ ಫಾಲೋ ಮಾಡೋ ಮುಖಾಂತರ ಬೆಂಬಲಿಸಿ ಅಂತ ಕೇಳ್ಕೊಳ್ತೇನೆ. ಶುಭ.